ಅಪೊಸ್ತಲ ಕೃತ್ಯಗಳು 2:22, ಅನಂತರ ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. 2 ವಾಕ್ಯಗಳನ್ನು ನಾವು ಓದಲಿಕ್ಕೆ ಹೋಗ್ತೀವಿ. ಶಬ್ದ ತೆಗೆದು ಅಪೊಸ್ತಲ ಕೃತ್ಯಗಳು 2:22, ಯೋಹಾನನ್ 2:11. ಸಿಕ್ಕದವರು ಆಮೇಲೆ ಹೇಳ್ರಿ, ಓದೋಣ. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸ್ರಿ. ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆ ಆದವನೆಂದು ನಿಮಗೆ ತೋರಿಸಿ ಕೊಟ್ಟನು. ಯೋಹಾನ 2:11. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲೀಲಿಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಕರ್ತನೇ, ಈ ವಾಕ್ಯಗಳ ಮೂಲಕ ನಿನ್ನ ಜನರ ಹೃದಯಗಳಲ್ಲಿ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಆಮೇನ್. ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನದ ಸಂದೇಶ ನಾವು ಆಲ್ರೆಡಿ ಕೇಳಿದ್ದೀವಿ. ವಾಗ್ದಾನದ ಪ್ರಕಾರ ಅದ್ಭುತಗಳ ತಿಂಗಳು, ದ ಮಂತ್ ಆಫ್ ಮಿರಾಕಲ್ಸ್, ಅದ್ಭುತಗಳ ತಿಂಗಳು. ನಾನಿವತ್ತು ಮಾತನಾಡಲಿಕ್ಕೆ ಹೋಗುವಂಥ ವಿಷಯ ಅದ್ಭುತಗಳು. ಅದರ ಕುರಿತು ಸ್ವಲ್ಪ ಅವಲೋಕನ ಮಾಡಿದ ನಂತರ ವಾಕ್ಯದ ಮರ್ಮಗಳೊಂದಿಗೆ ನಿಮ್ಮೊಟ್ಟಿಗೆ ಸಂದೇಶವನ್ನು ಮುಂದುವರಿಸ್ತೇನೆ. ಇವತ್ತು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಕ್ರೈಸ್ತರು ಮಾಡಿದಂಥ ತಪ್ಪಾದರೂ ಏನು, ಅವರಲ್ಲಿ ಬಂದಿರುವಂಥ ಕಾರ್ಯವಾದ್ರೇನು, ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಕ್ರೈಸ್ತರು ಅದ್ಭುತಗಳನ್ನು ವಿವರಿಸುವುದಕ್ಕೆ ಬಯಸ್ತಾರೆ, ಅದನ್ನು ವಿವರಿಸುವುದಕ್ಕೆ ಬಯಸ್ತಾರೆ. ಆದರೆ ನೀವು ಅದ್ಭುತವನ್ನು ವಿವರಿಸಿದಾಗ ಅದು ಇನ್ನು ಮುಂದೆ ಅದ್ಭುತವಾಗಿ ಇರೋದಿಲ್ಲ ಎಂದು ತಿಳಿದುಕೊಳ್ಬೇಕು. ಅದ್ಭುತಗಳನ್ನು ಯಾರಿಗೂ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ದ ಮೂಮೆಂಟ್ ಯಾವಾಗ ನೀನು ಅದನ್ನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೀಯೋ ಅದು ಅದ್ಭುತವಾಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಯಾವ ವ್ಯಾಖ್ಯಾನದಿಂದ ಅದ್ಭುತವನ್ನು ವಿವರಿಸುವುದಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ನ್ಯಾಚುರಲ್ ಆ್ಯಂಡ್ ಸೂಪರ್ ನ್ಯಾಚುರಲ್. ಸ್ವಾಭಾವಿಕವಾಗಿ ನಡೆಯುವ ಕೆಲ ಕಾರ್ಯಗಳುಂಟು, ಅಲೌಕಿಕವಾಗಿ ನಡೆಯುವ ಕೆಲವೊಂದು ಕಾರ್ಯಗಳುಂಟು. ನನಗೆ ಪಾಸ್ಟರ್ ಆನಿಸನ್ ಯಾವಾಗಲೂ ಹೇಳುವಂಥ ಒಂದು ಮಾತು, ದೇವರು ಶಕ್ತನು, ಸಮರ್ಥನು, ತನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ತಾನು ಸಮಸ್ತಕ್ಕೂ ಒಡೆಯನು. ಇದೆಲ್ಲ ನಮಗೆ ಗೊತ್ತಿರೋಂಥದ್ದು. ಆದರೆ ಈ ಏಲಿಯನು ಪ್ರಾರ್ಥನೆ ಮಾಡಿ ಬೆಂಕಿ ಇಳಿಸೋದಕ್ಕೆ ಮುಂಚೆ ಅವನೊಂದು ಮಾತು ಹೇಳ್ತಾನೆ, ಕಾಲುವೆಗಳನ್ನು ತೋಡ್ರಿ, ಅನಂತರ ನೀರನ್ನು ಹರಿಸ್ರಿ, ಅದರ ಮೇಲೆ ಸೌದೆಗಳ ಮೇಲೆ ನೀರು ಚೆಲ್ಲಿದ್ರೆ ಎಲ್ಲಿ ಬೆಂಕಿ ಉರಿಯೋಕ್ಕೆ ಸಾಧ್ಯ? ನನ್ನ ದೇವರಿಗೆ ಒದ್ದೆ ಆಗಿರುವ, ತೇವವಾಗಿರುವ ಆ ಸೌದೆಯ ಮೇಲೂ ಬೆಂಕಿಯನ್ನು ಇಳಿಸಿ ಉರಿಸೋದಕ್ಕೆ ಸಾಮರ್ಥ್ಯ ಇದೆ ಎಂದು ನಂಬುತ್ತೀವಿ ನೋಡ್ರಿ, ಅದು ಅದ್ಭುತ. ದಟ್ ಇಸ್ ಸೂಪರ್ ನ್ಯಾಚುರಲ್. ಎಲೀಷನ ಕಾಲದಲ್ಲಿ ಪ್ರವಾದಿ ಮಂಡಲದಲ್ಲಿದ್ದ ಒಬ್ಬ ಶಿಷ್ಯನ ಕೊಡಲಿ ನೀರಿನಲ್ಲಿ ಬಿದ್ದೋಗುತ್ತೆ. ಬಿದ್ದೋದ್ರೆ ಅದು ಒಂದು ಕಾಲದಲ್ಲೂ ತೇಳಿ ಬರೋದಿಲ್ಲ, ಅದು ಮೇಲಕ್ಕೆ ಬರೋದಿಲ್ಲ. ಯಾವುದೇ ಕಬ್ಬಿಣ ನಮ್ಮ ಭೂಮಿಯ ಖಗೋಳ ಶಾಸ್ತ್ರಜ್ಞರ ಪ್ರಕಾರ ಗುರುತ್ವಾಕರ್ಷಣೆಯ ಬಲದಿಂದ ಒಂದು
ಯಾವುದೇ ಆಧಾರ ಇಲ್ಲದಿದ್ರೆ ಅದು ಕೆಳಗಡೆ ಬೀಳುತ್ತೆ. ನಮಗೆ ಗೊತ್ತಿರುವಂಥದ್ದು ನ್ಯೂಟನ್ ತತ್ವ, ಅದು ಗುರುತ್ವಾಕರ್ಷಣೆ, ಗ್ರಾವಿಟಿ ಪವರ್. ನೀರಿನಲ್ಲಿ ಬಿದ್ದಂತ ಕಬ್ಬಣ, ಆಕ್ಸ್ ಅಥವಾ ಕೊಡಲಿ, ಅದು ನೀರಿನಲ್ಲಿ ಹೇಗೆ ತೇಳಲಿಕ್ಕೆ ಸಾಧ್ಯ, ಮೇಲೆ ಬರಲಿಕ್ಕೆ ಸಾಧ್ಯ? ನೀರಿನಲ್ಲಿ ಬಿದ್ದಾಗ ಮುಳುಗುವುದು ನ್ಯಾಚುರಲ್, ಸ್ವಾಭಾವಿಕ. ಆದರೆ ಮುಳುಗಿದಂಥ ಕೊಡಲಿಯನ್ನ ಮೇಲಕ್ಕೆ ತಂದು ಅದು ಸ್ವಿಮ್ ಮಾಡೋ ರೀತಿಯಲ್ಲಿ ಮಾಡುವುದೇ ಅದ್ಭುತ. ಅದು ನನ್ನ ದೇವರಿಂದ ಮಾತ್ರ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಏನ್ ಪಾಸ್ಟ್ರೆ, ಕೊಡಲಿ ಕನ್ನಡದಲ್ಲಿ ಕೊಟ್ಟಿರುವಂತ ಪದ ಕೊಡಲಿ ತೇಲಾಡಿತು ಎಂಬುದಾಗಿ. ಆದರೆ ಇಂಗ್ಲಿಷ್ನ ಕಿಂಗ್ ಜೇಮ್ಸ್ ವರ್ಷನ್ ನಲ್ಲಿ ಅಲ್ಲಿ ಕೊಟ್ಟಿರುವಂತ ಪದ ದ ಐರನ್ ಡಿಡ್ ಸ್ವಿಮ್. ಆ ಕಬ್ಬಿಣ, ಆ ಆಕ್ಸ್ ಅದು ಸ್ವಿಮ್ ಮಾಡ್ತು. ಸತ್ತ ಮೀನು ತೇಲುತ್ತೆ, ಜೀವ ಇರುವ ಮೀನು ಈಜುತ್ತೆ. ನನ್ನ ದೇವರು ಏನಾದರೂ ಅದ್ಭುತ ಮಾಡಿದ್ರೆ ಅದು ಒಂದು ಕಡೆ ತೇಳೋದಲ್ಲ, ಜೀವ ಇಲ್ಲದೆ ಇರೋದಲ್ಲ, ಅದರಲ್ಲಿ ಜೀವ ಉಂಟಾಗುತ್ತೆ. ಈ ತಿಂಗಳು ದೇವರು ಅದ್ಭುತ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒಂದು ಮಂಡಳದಲ್ಲಿ ನಿಲ್ಲೋದಿಲ್ಲ. ಅದು ನಿನ್ನ ಮಾನಸಿಕ ಮಂಡಳದಲ್ಲಿ, ಕುಟುಂಬದಲ್ಲಿ, ನಿನ್ನ ಫೈನಾನ್ಷಿನಲ್ಲಿ, ನಿನ್ನ ಬಿಸ್ನೆಸ್ನಲ್ಲಿ, ನಿನ್ನ ಮಿನಿಸ್ಟ್ರಿಯಲ್ಲಿ, ನಿನ್ನ ಪಟ್ಟಣದಲ್ಲಿ, ನಿನ್ನ ಆಫೀಸಿನಲ್ಲಿ, ನಿನ್ನ ಕಾಲೇಜಿನಲ್ಲಿ, ನೀನು ಹೋಗುವ ಸ್ಥಳಗಳಲ್ಲೆಲ್ಲ ಅಲ್ಲೆಲ್ಲೂಯ್ಯ ನಿನ್ನ ಜೀವನದಲ್ಲಿ ದೇವರು ಅದ್ಭುತ ಮಾಡ್ತಾನೆ ಎಂಬ ಭರವಸೆಯು ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೆನ್ ಹೇಳಲೇ. ದೇವರು ಒಂದು ಅದ್ಭುತವನ್ನ ಮಾಡಿದಾಗ ನಾವು ಅದಕ್ಕೆ ವಿವರಣೆಯನ್ನ ಕಂಡುಕೊಳ್ಳಲಿಕ್ಕೆ ಹೋಗೋದಿಲ್ಲ. ಬದಲಿಗೆ ನಮ್ಮ ದೇವರಾದ ಕರ್ತನಿಗೆ ಎಲ್ಲವನ್ನ ಆತನು ಮಾಡಲಿಕ್ಕೆ ಬಲ್ಲವನು ಎಂದು ಹೇಳುವುದರ ಮೂಲಕ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ನೋಡ್ರಿ, ದಟ್ ಈಸ್ ಇಂಪಾರ್ಟೆಂಟ್. ನಾನು ಮತ್ತೊಮ್ಮೆ ಹೇಳ್ತೀನಿ, ದೇವರು ಒಂದು ಅದ್ಭುತವನ್ನು ಮಾಡಿದಾಗ ನಾವು ಅದಕ್ಕೆ ವಿವರಣೆಯನ್ನ ಯಾರು ಕಂಡುಕೊಳ್ಳಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ನನ್ನ ದೇವರು ಎಲ್ಲವನ್ನ ಮಾಡಬಲ್ಲೆನು, ಅವನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ನಂಬುವವನಿಗೆ ಎಲ್ಲ ಸಾಧ್ಯ ಅಂತ ಹೇಳಿದವನು, ಅವನ ಮೇಲೆ ನಂಬಿಕೆ ಇಟ್ಟವರಿಗೋಸ್ಕರವಾಗಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಎಂದು ನಂಬುವವರು ಮಾತ್ರ ಅಂಥವರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿ. ಕೆಲವೊಮ್ಮೆ ಕೆಲವರು ವಿಚಿತ್ರ ಪ್ರಾಸಂಗಿಕರುಗಳು ಇರ್ತಾರೆ. ಕೆಲವರಿಗೆ ನಂಬಿಕೆ ಇರೋದಿಲ್ಲ. ಸೇವೆ ಎನ್ನೋದು ಅವರೊಂಥರ ಡ್ಯೂಟಿ ಮಾಡ್ದಂಗೆ ಮಾಡೋರು ಇದ್ದಾರೆ, ಪ್ರೊಫೆಷ್ನಲ್ ಆಗಿ ಮಾಡೋರು ಇರ್ತಾರೆ. ಒಂದು ಪ್ರಾಸಂಗಿಕನ ಹೇಳಿದಂತೆ, ಕೆಂಪು ಸಮುದ್ರ ತುಂಬ ಆಳ ಏನು ಇರಲಿಲ್ಲ, ಜನ ಅದರಲ್ಲಿ ನಡ್ಕೊಂಡು ಆಚೆ ದಡ ಸೇರಿದ್ರು ಅಂತ. ಈ ಪ್ರಸಂಗ ಕೇಳ್ತಾ ಇದ್ದಂತ ಒಂದು ಅಜ್ಜಿ ಜಿಗಿದು ಅಲ್ಲೆಲ್ಲಿ ಹೇಳ್ತಾ ಇದ್ರಂತೆ. ಈತನಿಗೆ ಆಶ್ಚರ್ಯ ಆಯಿತು, ಯಾಕೆ ಈ ಅಜ್ಜಿ ಇಷ್ಟು ಅಲ್ಲೆಲ್ಲಿ ಹೇಳ್ತಾ ಇದ್ದಾರೆ, ನಾನಂತ ಮರ್ಮ ಏನು ಹೇಳಲಿಲ್ವಲ್ಲ, ಸಾಧಾರಣವಾದ ವಿಷಯ ತಾನೇ ಹೇಳಿದೆ, ಅದಕ್ಕೆ ಯಾಕೆ ಇಷ್ಟೊಂದು ಕುಣಿತಾ ಇದ್ದಾರೆ ಅಂತ. ಈತನಿಗೆ ಅರ್ಥ ಆಯಿತು, ಇವಳೇನೋ ನನ್ನನ್ನು ಅವಮಾನ ಮಾಡೋಕ್ಕೆ ಅಡ್ಡಿ ಮಾಡೋದಕ್ಕೆ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣದಿಂದ ಪ್ರಸಂಗವನ್ನು ನಿಲ್ಲಿಸಿ ಆ ಅಜ್ಜಿ ಹತ್ರ ಕೇಳಿದ್ರಂತೆ, ಯಾಕವ್ವ ಅಲ್ಲೆಲ್ಲಿಯ ಅಂತ ಜಿಗಿದು ಕುಣಿತಾ ಇದೆಯಾ ಯಾಕೆ ಅಂತ. ಆಗ ಅಜ್ಜಿ ಹೇಳಿದ್ರಂತೆ, ಬೋಧಕರೇ, ನನ್ನ ದೇವರು ಎಂಥ ಅದ್ಭುತ ಮಾಡಿದ್ದಾನೆ, ಆಳ ಇಲ್ಲದೆ ಇರೋ ನೀರಿನಲ್ಲಿ ನಡ್ಕೊಂಡು ಹೋಗಿದೆ, ಎಂಥ ಅದ್ಭುತವಾ ಅಂತ ತಿರ್ಗಾ ಪ್ರೀಚರ್ ಕೇಳಿದಂತೆ. ಅದಕ್ಕೆ
ಅಜ್ಜಿ ಉತ್ತರ ಹೇಳಿದ್ರಂತೆ, ಈ ಆಳ ಇಲ್ಲದೆ ಇರುವ ನೀರಿನಲ್ಲಿ ಐಗುಪ್ತರನ್ನ ಮುಳುಗಿಸಿ ಅದರಲ್ಲಿ ಅವರ ರಥಗಳನ್ನ ಅವರ ಸೈನ್ಯಗಳನ್ನ ಮುಳುಗಿಸಿಕೊಂಡನಲ್ಲ, ಆ ದೇವರು ಎಷ್ಟು ದೊಡ್ಡವನು ಪಾಸ್ಟ್ರೇ ಅಂತ. ಇನ್ನು ಕೆಲವರು ಹೇಳ್ತಾರೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿಲ್ಲ, ಮೂರ್ಛೆ ಹೋಗಿದ್ರು, ಹಂಗೆ ತಗೊಂಡಾಗ ಒಳಗಡೆ ಹಾಕಿದ್ರು, ಏನೇನೋ ಕತೆ ಕೆಡ್ತಾರೆ. ನನ್ನ ಯೇಸು ಅವನು ಶಿಲುಬೆಯ ಮರಣವನ್ನು ಅಪ್ಪಿಕೊಳ್ಳುವುದಕ್ಕೆ ಮುಂಚಿತವಾಗಿಯೇ ತನ್ನ ಮರಣವನ್ನು ಮುಂತಿಳಿಸಿದವನು. 3ನೇ ದಿವಸ ಎದ್ದು ಬರ್ತೀನಿ ಅಂತ ಘಂಟಾಘೋಷವಾಗಿ ಇವತ್ತಿನವರೆಗೂ ಒಂದು ಮನುಷ್ಯ ದೇವರುಗಳು ಹೇಳಲಿಲ್ಲ. ಆದರೆ ನನ್ನ ಯೇಸು ಮನುಷ್ಯ ದೇವರಲ್ಲ, ಅವನೇ ದೇವರಾಗಿದ್ದರಿಂದ ಅವನ ಮರಣಕ್ಕೆ ಮುಂಚೆನೇ ತನ್ನ ಮರಣದ ಇಂಥ ರೀತಿಯಲ್ಲಿ ನಡೆಯುತ್ತೆ, ಇಂಥ ರೀತಿಯಲ್ಲಿ ಅವರು ಸಮಾಧಿಗೆ ಆಗ್ತಾರೆ, ಇಂಥ ರೀತಿಯಲ್ಲಿ 3ನೇ ದಿವಸ ಎದ್ದು ಬರ್ತೀನಿ, ಮತ್ತೆ 40 ದಿವಸ ನಾನು ಕಾಣಿಸ್ಕೊಳ್ತೇನೆ. ಇದೆಲ್ಲ ಯಾರು ಜೀವಂತವಾಗಿರುವಾಗ ಹೇಳಲ್ಲ ಕಣ್ರಿ. ಅದು ನನ್ನ ಯೇಸು ಒಬ್ಬನೇ ಹಾಗೆ ಹೇಳೋದಿಕ್ಕೆ ಸಾಧ್ಯ. ಅಂತ ಅದ್ಭುತ ನಡೀದೆ ಹೋಗಿದ್ರೆ ಲಾಸರ್ನ ಸತ್ತು 4 ದಿನ ಆಯ್ತು, ನಾತ ಹೊಡಿತಿತ್ತು ಅಂತ ಬರೆದಿದೆ. ಆ ಲಾಸರ್ನನ್ನ ಎಬ್ಬಿಸೋದಕ್ಕೆ ನನ್ನ ದೇವರಿಗೆ ಸಾಧ್ಯತೆ ಇರೋದಾದ್ರೆ, ಈ ಸತ್ಯವೇದ ಗ್ರಂಥ ಪುಸ್ತಕ ಇದು ಅದ್ಭುತದ ಪುಸ್ತಕ. ಕೈಗಳಲ್ಲಿ ಹಿಡೀರಿ ಬೈಬಲ್ಗಳನ್ನು ಕೈಗಳಲ್ಲಿ ಹಿಡೀರಿ. ಈ ಸತ್ಯವೇದ ಗ್ರಂಥ ಇದು ಸೂಪರ್ ನ್ಯಾಚುರಲ್ ಬುಕ್. ಇದು ಅಲೌಕಿಕವಾದಂಥ ಪುಸ್ತಕ. ಈ ಪುಸ್ತಕದ ಒಳಗಡೆ ಇರುವಂಥ ದೇವರು ಇವನು ಅದ್ಭುತ ಸ್ವರೂಪದವನು. ಈ ಬೈಬಲ್ನಲ್ಲಿ ಇರುವಂಥ ದೇವರು ಅದ್ಭುತ ದಾಯಕನು, ಅದ್ಭುತ ಸ್ವರೂಪನು. ಇವನು ಸೂಪರ್ ನ್ಯಾಚುರಲ್ ಆಗಿದ್ದಾನೆ. ಅದರಿಂದಲೇ ಈ ಸತ್ಯವೇದ ಗ್ರಂಥವನ್ನ ನಾವು ಘಂಟಾಘೋಷವಾಗಿ ಪ್ರಚಾರ ಮಾಡ್ತೇವೆ. ಮೊಟ್ಟೆ ಮೊದಲು ಬಂತ, ಕೋಳಿ ಮೊದಲು ಬಂತ ಅಂತ ಕೇಳೋರು ಇದ್ದಾರೆ. ಬಿಲ್ಲಿಗ್ರಾಮ್ ಹತ್ರ ಒಬ್ರು ಯಾರ ಕೇಳಿದ್ರಂತೆ, ಸರ್ ಯೋನ ನನ್ನ ಮೀನ್ ಯೋನ ನುಂಗದ್ನ ಅಂತ. ಅಂದ್ರೆ ನಮ್ಮ ಪ್ಲೇಟಲ್ಲಿ ಇಟ್ಕೊಂಡು ತಿಂತೀವಲ್ಲ. ಬಿಲ್ಲಿಗ್ರಾಮ್ ನಗುತ್ತಾ ಅವನಿಗೊಂದು ಉತ್ತರ ಹೇಳಿದ್ರಂತೆ, ಮೀನು ಯೋನನನ್ನು ನುಂಗ್ತೋ ಯೋನ ಮೀನನ್ನು ನುಂಗಿದ್ನೋ ನನಗಂತೂ ಗೊತ್ತಿಲ್ಲ. ಆದರೆ ಈ ವಾಕ್ಯ ಸತ್ಯವಾದದ್ದು, ನಂಬುವುದಕ್ಕೆ ಯೋಗ್ಯವಾಗಿದೆ ಎಂಬುದಾಗಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಹಲ್ಲೆಲೂಯಾ. ಮನುಷ್ಯ ನಾನಾ ರೀತಿಗಳಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ತರ್ತಾನೆ. ಜ್ಞಾನಗಳ ಮೂಲಕ ಯೇಸುವನ್ನ ಕಂಡುಹಿಡಿಯೋದಕ್ಕೆ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಧ್ಯವಿಲ್ಲ ಬ್ರದರ್, ಸಾಧ್ಯವಿಲ್ಲ ಸಿಸ್ಟರ್. ಯೇಸುವನ್ನ ಕಂಡುಹಿಡಿಯಬೇಕಾದರೆ ಆತ್ಮದಲ್ಲಿ ತುಂಬಿದವನಿಗೆ ಮಾತ್ರವೇ ನಡಿಲಿಕ್ಕೆ ಸಾಧ್ಯ. ಕಾರಣ ದೇವರ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯದ ಗುಟ್ಟುಗಳು ಅದು ನಿಮಗೆ ಕೊಟ್ಟಿದೆ, ಎಲ್ರಿಗೂ ಕೊಟ್ಟಿಲ್ಲ. ರಹಸ್ಯವನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ಶಿಷ್ಯರ ಬಳಿ ಯೇಸು ಸ್ವಾಮಿ ಹೇಳಿದನು. ಕೋಳಿ ಮೊದಲು ಬಂತ, ಮೊಟ್ಟೆ ಮೊದಲು ಬಂತ, ಯಾವುದಾದ್ರೂ ಮೊದಲು ಬರಲಿ, ನೀನು ಮೊದಲನೇವನೇ ಆಗು ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲ ಕೃತ್ಯಗಳು 2:22 ನಾವು ಓದಿದ್ವಿ. ಅಲ್ಲಿ ನಾವು ಹೀಗೆ ಕಾಣ್ತೇವೆ, ಇಸ್ರಾಯೇಲ್ ಜನರೇ ನನ್ನ ಮಾತುಗಳನ್ನೆಲ್ಲ ಆಲಿಸ್ರಿ. ಪೇತ್ರನ ಎದ್ದು ನಿಂತು ಯೇಸು ಕ್ರಿಸ್ತನ ಕುರಿತಾಗಿ ತಾನು ಅಭಿಷೇಕ ಹೊಂದಿದ ಮೇಲೆ ಪವಿತ್ರಾತ್ಮ ಭರಿತನಾಗಿ ಮಾತನಾಡ್ತಾ ಇದ್ದಾನೆ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೆ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ವಗಳನ್ನ, ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ನಿಮ್ಮಲ್ಲಿ ನಡೆಸಿ ಆತನನ್ನ ತನಗೆ ಮೆಚ್ಚುಗೆ ಆದವನೆಂದು ನಿಮಗೆ ತೋರಿಸಿಕೊಟ್ಟನು. ಯಾವುದೇ ಅದ್ಭುತಗಳು ನಡೆಯಬೇಕಾದ್ರೆ
ಹೊಸ ಒಡಂಬಡಿಕೆಯ ಪ್ರಕಾರ 3 ಪದಗಳು ಒಟ್ಟಿಗೆ ಬರಬೇಕು. 3 ಪದಗಳು ಒಟ್ಟಿಗೆ ಬಂದ್ರೇನೆ ಅದ್ಭುತಗಳಿಗೆ ಒಂದು ಪ್ರತ್ಯೇಕತೆ ಉಂಟಾಗುವುದು. ಯಾವುದ 3 ಪದಗಳು? ಇಂಗ್ಲಿಷ್ನಲ್ಲಿ ಸೈನ್ಸ್, ವಂಡರ್ಸ್, ಮಿರಾಕಲ್ಸ್ ಅಂತಾರೆ. ಕನ್ನಡದಲ್ಲಿ ಸೂಚಕ ಕಾರ್ಯಗಳು, ಮಹತ್ತುಗಳು ಮತ್ತು ಅದ್ಭುತಗಳು. ಏನ್ ಪಾಸ್ಟರ್ ಇದರಲ್ಲಿ ಇರುವಂತ ವ್ಯತ್ಯಾಸ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಅದ್ಭುತ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದ್ಭುತ ಅಂದ್ರೆ ಇದು ಶಕ್ತಿಗೆ ಅನುಗುಣವಾದದ್ದು ಅಥವಾ ಶಕ್ತಿಯಲ್ಲಿ ಕೇಂದ್ರೀಕೃತವಾಗಿರುವಂಥದ್ದು. ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಈ ಮಿರಾಕಲ್ ಅಥವಾ ಅದ್ಭುತ ಎಂಬ ಪದಕ್ಕೆ ಬದಲಾಗಿ ಗ್ರೀಕ್ ಪದ ಡ್ಯೂನಾಮಿಸ್ ಅನ್ನೇ ಉಪಯೋಗಿಸಿದ್ದಾರೆ. ಡ್ಯೂನಾಮಿಸ್ ಅಂದ್ರೆ ಶಕ್ತಿ. ಅಲ್ಲಿಂದನೇ ಇಂಗ್ಲಿಷ್ ಪದ ಡೈನಾಮೆಟ್ ಅನ್ನೋದು ಬಂದಿತ್ತು. ಸ್ಫೋಟಕ ಶಕ್ತಿ, ಡೈನಾಮೆಟ್ ಅನ್ನೋ ಪದ ಬಂತು. ದೇವರ ಶಕ್ತಿ ಇಳಿದು ಬರುವಾಗ ಅದ್ಭುತ ಅದರ ಫಲಿತಾಂಶ ಅಥವಾ ಫಲವಾಗಿರುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಎಲ್ಲಾದರೂ ದೇವರ ಶಕ್ತಿ ಇಳಿದು ಬಂದರೆ ಅದರ ಫಲಿತಾಂಶ ಅಥವಾ ಫಲವಾಗಿರುತ್ತದೆ ಅದ್ಭುತ ಎಂಬುದು. ದೇವರ ಶಕ್ತಿಯಿಂದ ಮಾತ್ರವೇ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಹಾಗಾದ್ರೆ ಮಂತ್ರವಾದಿಗಳು ಮಾಡುವುದು? ಐಗುಪ್ತ ದೇಶದಲ್ಲಿ ಅನೇಕ ಮಂತ್ರವಾದಿಗಳಿದ್ರು. ಆದರೆ ಐಗುಪ್ತ ದೇಶದ ಮಂತ್ರವಾದಿಗಳ ಕೋಲನ್ನು ನುಂಗುವಷ್ಟು ಸಾಮರ್ಥ್ಯ ಇದೆ ದೇವ ದಾಸನದ ಮೋಶೆಯ ಕೋಲಿಗೆ ಅಷ್ಟು ಸಾಮರ್ಥ್ಯ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದ್ಭುತ ಅದರ ಫಲಿತಾಂಶ, ದೇವರ ಶಕ್ತಿಯ ಫಲ. ದೇವರ ಶಕ್ತಿಯಿಂದ ಮಾತ್ರವೇ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಅದು ಯಾವತ್ತಾದರೂ ಶಾಶ್ವತವಾಗಿ ನಿಲ್ಲುತ್ತೆ, ಟೆಂಪ್ರವರಿ ಅಲ್ಲ. ನಂಬರ್ 2, ಈ ಅದ್ಭುತ ನಡೆಯುವಾಗ ಜನರ ಮೇಲೆ ಉಂಟಾಗುವ ಪರಿಣಾಮವೇ ಮಹತ್ತು. ಈ ಅದ್ಭುತಗಳು ನಡೆಯುವಾಗ ಜನರ ಮೇಲೆ ಉಂಟಾಗುವ ಪರಿಣಾಮ, ಅದುವೇ ಮಹತ್ವ ಅನ್ನೋದು. ಏನದು ಹಂಗಂದ್ರೆ ಏನ್ ಪಾಸ್ಟ್ರೆ? ಅದ್ಭುತ ನಡೆದ ಸ್ಥಳಗಳಲ್ಲಿ ನೀವು ಗಮನಿಸ್ರಿ, ಅವರು ಆಶ್ಚರ್ಯಚಕಿತರಾಗಿರ್ತಾರೆ. ಅವರೆಲ್ಲರೂ ಅತ್ಯಾಶ್ಚರ್ಯಪಟ್ಟರು. ಸುತ್ತಲೂ ನಿಂತಿರುವ ಜನರ ಮೇಲೆ ಉಂಟಾಗುವ ಅನುಭವಗಳು. ಕೆಲವರು ಅದ್ಭುತಗಳನ್ನು ಕಂಡಾಗ ಆರ್ಭಟಿಸ್ತಾರೆ, ಕೆಲವರು ಮೂಕ ಪ್ರೇಕ್ಷಕರಾಗಿ ನಿಂತು ಬಿಡ್ತಾರೆ, ದೃಷ್ಟಿಸಿ ನೋಡ್ತಾ ಇರ್ತಾರೆ. ಕೆಲವರು ಬಾಯಿ ತೆರೆದಿರುತ್ತೆ, ಕೆಲವರು ಕಣ್ಣು ಬಿಟ್ಬಿಟ್ಟಿದ್ದಾರೆ. ದಟ್ ಈಸ್ ವಂಡರ್ಸ್. ದೇವರ ಮೇಲೆ ನಂಬಿಕೆ ಇಲ್ಲದ ಇರುವ ನಾಸ್ತಿಕನು ಸಹ ಅದ್ಭುತವನ್ನು ಕಂಡ್ರೆ ಆಶ್ಚರ್ಯ ಪಡ್ತಾನೆ. ಇದು ಹೇಗಾಯ್ತು ಎಂದು ಬಾಯಿ ತೆರೆದು ಕಣ್ಣು ರಪ್ಪೆ ಮಿಟುಕಿಸದೆ ನೋಡ್ತಾ ಇರ್ತಾನೆ. ಅದುವೇ ಮಹತ್ವ ಅಥವಾ ವಂಡರ್ ಅಂತ ಕರೆಯೋದು. 3ನೇದು ಸೈನ್ಸ್, ಸೂಚಕ ಕಾರ್ಯಗಳು. ಗ್ರೀಕ್ ಪದ ಶಿಮಿಯಾನ್ ಅಂದ್ರೆ ಏನೋ ಒಂದು ಕಾರ್ಯವನ್ನ ಸೂಚಿಸ್ತಾ ಇರುವಂಥದ್ದು. ಸೂಚಕ ಅಂದ್ರೆ ಪಾಯಿಂಟ್ ಔಟ್ ಮಾಡೋದು. ಏನು ಅಂದ್ರೆ ಸೂಚಕ ಕಾರ್ಯ ಅಂದ್ರೆ ಏನು? ಯಾವುದನ್ನೋ ಸೂಚಿಸ್ತಾ ಇರುವುದು ಮತ್ತು ಅದರ ಹಿಂದೆ ಒಂದು ಸಂದೇಶವಿದೆ.
ಸಮಥಿಂಗ್ ಪಾಯಿಂಟಿಂಗ್ ಔಟ್, ಏನು ತೋರಿಸುತ್ತಾ ಇದರ ಹಿಂದ್ಗಡೆ ಒಂದು ಮೆಸೇಜ್ ಇದೆ, ಒಂದು ಸಂದೇಶ ಇದೆ. ಒಂದು ಅದ್ಭುತ ನಡೆದರೆ ಆ ಅದ್ಭುತಗಳ ಹಿಂದೆ ಒಂದು ಸಂದೇಶದ ಸೂಚನೆ ಇದ್ದೇ ಇರುವಂಥದ್ದಾಗಿರುತ್ತೆ. ಹಾಲೆಲೂಯ, ಹಾಲೆಲೂಯ. ನಿಮಗೊಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್, ಆಶೀರ್ವಾದ ದೇವರು ಉಂಟು ಮಾಡಿದನು ಅಂತ ತಿಳ್ಕೊಳ್ರಿ. ಅದು ನಿಮ್ಮ ಜೀವಿತದಲ್ಲಿ ಯು ನೆವರ್ ಎಕ್ಸ್ಪೆಕ್ಟೆಡ್, ನೀವು ನಿರೀಕ್ಷಿಸಿರಲಿಲ್ಲ. ನಿಮ್ಮ ಜೀವನದಲ್ಲಿ ದೇವರೊಂದು ಭಯಂಕರವಾದಂಥ ಅದ್ಭುತ ಮಾಡಿಬಿಟ್ರು. ನಿಮಗದು ಆಶ್ಚರ್ಯವಾಯಿತು, ಭಯಂಕರ ಆಶ್ಚರ್ಯ. ಅದೇ ವಂಡರ್, ಮಹತ್ತು. ಇದು ಹೇಗೆ ಸಂಭವಿಸಿತು ಎಂಬುದಾಗಿ ನೀನು ಆಶ್ಚರ್ಯ ಪಡ್ತಾ ಇರ್ತೀಯ. ಇದು ಹೇಗೆ ಸಂಭವಿಸ್ತಪ್ಪ? ಆದರೆ ದೇವರು ನಿನ್ನ ಜೀವನದಲ್ಲಿ ಒಂದು ಆಶೀರ್ವಾದದ ಬುಗ್ಗೆಯನ್ನು ತೆರೆಯುವಾಗ, ಒಂದು ಆಶೀರ್ವಾದವನ್ನು ಮಾಡುವಾಗ, ಅದರ ಹಿಂದುಗಡೆ ನಿನಗೆ ದೇವರೊಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ನಿನ್ನ ದೇವರು ತಕ್ಕ ಸಮಯದಲ್ಲಿ ನಿನಗೆ ಒದಗಿಸುವ ದೇವರು ಎಂದು ಅವನು ಸಂದೇಶ ರವಾನೆ ಮಾಡ್ತಾ ಇದ್ದಾನೆ. Come on, somebody shout hallelujah. ಆ ಸಂದೇಶ ಹೇಳುತ್ತೆ, ನಿನ್ನ ದೇವರು ಒದಗಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು, ತಕ್ಕ ಸಮಯದಲ್ಲಿ ನಿನ್ನ ಮೊರೆಯನ್ನು ಕೇಳುವ ದೇವರು, ನಿನಗೆ ಅದ್ಭುತ ಮಾಡೋದಕ್ಕೆ ಅವನು ಜೀವಂತವಾಗಿರುವ ದೇವರು ಎಂದು ಆ ಸಂದೇಶದ ತಾತ್ಪರ್ಯವಾಗಿರುತ್ತದೆ. Science always points to God. ದೇವರನ್ನ ಸೂಚಿಸ್ತಾ ಇರುತ್ತೆ. ನಾಳೆ ನಿಮ್ಮ ಜೀವಿತದಲ್ಲಿ ಒಂದು ಸೂಚಕ ಕಾರ್ಯಗಳು ನಡೆಯುವುದಾದರೆ ಅದರ ಮೂಲಕ ದೇವರು ನಿನ್ನ ಬಳಿ ಏನೋ ಮಹತ್ತಾದ ಸಂದೇಶ ತಿಳಿಸುವುದಕ್ಕಾಗಿದೆ. ಇಲ್ಲಿ ಗಮನಿಸ್ರಿ ಪ್ರಿಯರೇ, ಇಲ್ಲಿ ಅದ್ಭುತ ಮಾತ್ರವಲ್ಲ, ಅದರ ಅಂತ್ಯ, ಅದರ ಹಿಂದೆ ಇರುವ ಒಂದು ಸಂದೇಶ ಇದ್ದೇ ಇರುತ್ತೆ. ನಿನ್ನ ಜೀವನದಲ್ಲಿ ಒಂದು ರೋಗ ಸೌಖ್ಯ ದೇವರು ಮಾಡಿದ್ರೆ ಅದರ ಅರ್ಥ ನಿನಗೆ ಸೌಖ್ಯ ಮಾಡಿದ ನೀನು ಪ್ರಾರ್ಥನೆ ಮಾಡಿದ್ರೆ ಅನೇಕರನ್ನ ಸೌಖ್ಯ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದನ್ನು ಕೊಡುವ ಸಂದೇಶವಾಗಿರುತ್ತೆ. ನನ್ನ ಮಗ, ನನ್ನ ತಂದೆ, ನನ್ನ ಗಂಡ, ಅಯ್ಯೋ ಪಾಸ್ಟ್ರೇ, ಒಂದು ಕಾಲದಲ್ಲಿ ಇವರ ರಕ್ಷಣೆ ಹೊಂದೋದಿಲ್ಲ ಪಾಸ್ಟ್ರೇ, ಇವರ ಹೃದಯ ಕಠಿಣ ಪಾಸ್ಟ್ರೇ, ಎಷ್ಟು ಸುವಾರ್ತೆ ಕೇಳಿದ್ರು ಇವರು ಬಗ್ಗಲ್ಲ ಪಾಸ್ಟ್ರೇ. ಆದರೆ ಒಂದು ಸುಪ್ರಭಾತದಲ್ಲಿ ಅವರು ದೇವರ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಅಂಗೀಕರಿಸುವಾಗ ಆ ಸಹೋದರಿ ಹೇಳ್ತಾಳೆ, ಇದು ಆಶ್ಚರ್ಯ ಪಾಸ್ಟ್ರೇ, ಇದು ಆಶ್ಚರ್ಯ, ಇದು ಬಹಳ ಅದ್ಭುತ ಪಾಸ್ಟ್ರೇ ಅಂತ. ಸಹೋದರಿ, ಇದು ಅದ್ಭುತ ಮಾತ್ರವಲ್ಲ, ಅಲ್ಲಿಗೆ ಅದು ಕೊನೆಗೊಳ್ಳೋದಿಲ್ಲ. ಅದರಲ್ಲಿ ಒಂದು ಘಟನೆ ಇದೆ, ಒಂದು ಸೂಚನೆ ಇದೆ. ನಿನ್ನ ಮನೆಯಲ್ಲಿ ನೀನು ಒಬ್ಬಳು ರಕ್ಷಣೆ ಹೊಂದಿದ್ರೆ ನಿನ್ನ ಮನೆಯವರು ಸಹ ರಕ್ಷಣೆ ಹೊಂದುತ್ತಾರೆ. ಅದು ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬ ಸಂದೇಶವನ್ನು ರವಾನೆ ಮಾಡುವುದೇ ಆಗಿದೆ ಸೈನ್ಸ್. ಹಲ್ಲೆಲೂಯಾ. ಈ ಮೂರು ವಿಷಯಗಳು ಒಟ್ಟಿಗೆ ಬರುವುದೇ ದೇವರ ಕ್ರಿಯೆಗಳು. ದೇವರ ಶಕ್ತಿ ದೇವರು ಪ್ರಕಟಿಸ್ತಾನೆ. God will reveal the dunamis. ದೇವರು ತನ್ನ ಶಕ್ತಿಯನ್ನು ಪ್ರಕಟಿಸ್ತಾನೆ. 2, ಜನರ ಮೇಲೆ ಆಶ್ಚರ್ಯವನ್ನ ಉಂಟು ಮಾಡ್ತಾನೆ. ನಿಮ್ಮ ಕುಟುಂಬದವರಿಗೆ ಇದು ಸಂಭವಿಸಬಹುದು, ಸುತ್ತಮುತ್ತಲಿನ ಜನರಿಗೆ ಇದು ಸಂಭವಿಸಬಹುದು.
ಇದನ್ನು ಅವರು ಅನುಭವಿಸಬಹುದು. ಕಾರಣ ಅವರು ಯಾವ ನಿರೀಕ್ಷೆಗೆ ಮೀರಿದ, ಅವರು ನಿರೀಕ್ಷಿಸಿದ ಕಾರ್ಯಗಳಿಗೆ ಮೀರಿದ ಕಾರ್ಯ ಅಲ್ಲಿ ಸಂಭವಿಸುವಾಗ ಅವರಿಗೆ ಆಶ್ಚರ್ಯ ಪಡ್ತಾರೆ, ವಂಡರ್ ಆಗ್ತಾರೆ. ಆಮೇಲೆ ಇವತ್ತಾಗ್ಲೊತ್ತಿನಲ್ಲಿ ನಾನು ನಿಮಗೆ ಪ್ರವಚನ ಶಬ್ದವಾಗಿ ಹೇಳ್ತಾನೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ವಿಲಿಯಂ ಕೇರಿ ಅವರು, ಶ್ರೇಷ್ಠ ಮಿಷನರಿ ವಿಲಿಯಂ ಕೇರಿ, ತಾನು ಹೀಗೆ ಹೇಳಿದನು, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್ ಅಂಡ್ ಅಟೆಂಡ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್. ದೇವರಿಂದ ಶ್ರೇಷ್ಠವಾದದನ್ನು ನಿರೀಕ್ಷಿಸು ಮತ್ತು ದೇವರಿಗೋಸ್ಕರ ಶ್ರೇಷ್ಠವಾದದನ್ನು ಮಾಡುವುದಕ್ಕೆ ನೀನು ತಯಾರಾಗಿರು. ಇವತ್ತೇಶುವಿನ ನಾಮದಲ್ಲಿ ಆ ಪದವನ್ನು ನೆನಪಿಸುತ್ತಾ ನಾನು ನಿಮಗೊಂದು ಸಂದೇಶ ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ನೀವು ಈ ಆರಾಧನೆ ಮುಗಿಸ್ಕೊಂಡು ಮನೆಗೆ ಹೋಗುವಷ್ಟರಲ್ಲಿ ನೀವು ನಿರೀಕ್ಷಿಸುವ ಕಾರ್ಯಕ್ಕಿಂತ ಮಿಗಿಲಾದ ಯಾವುದೋ ಒಂದು ಅದ್ಭುತ ನಿಮಗಾಗಿ ಕಾಯ್ತಾ ಇದೆ, ನಿಮಗಾಗಿ ಕಾಯ್ತಾ ಇದೆ, ನಿಮಗಾಗಿ ಕಾಯ್ತಾ ಇದೆ ಬ್ರದರ್, ನಿಮಗಾಗಿ ಕಾಯ್ತಾ ಇದೆ ಸಿಸ್ಟರ್. ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು ಅದ್ಭುತ ಸಾಕ್ಷಿಯಾಗಿ ನೀವು ಎದ್ದು ನಿಲ್ಲುವ ಕಾಲ ಬಂದಿದೆ. ನೀವು ತಲೆ ತಗ್ಗುವ ಕಾಲ ಮುಗಿಯಿತು, ಕಣ್ಣು ನೀರು ಸುರಿಸಿದ ಕಾಲ ಮುಗಿಯಿತು. ನಿಮ್ಮ ಜೀವನದಲ್ಲಿ ದೇವರು ಮಹತ್ ಕಾರ್ಯ ಮಾಡುವ ಕಾಲಕ್ಕೆ ಈ ತಿಂಗಳು ನೀವು ಪ್ರವೇಶ ಮಾಡಿ ಪಟ್ಟಿದ್ದೀರಿ. ಮೂರನೇದ, ದೇವರು ಇದರ ಹಿಂದೆ ಒಂದು ಸಂದೇಶವನ್ನು ಕಳಿಸ್ತಾನೆ. ಇದರ ಪ್ರತ್ಯೇಕತೆ ಏನಂದರೆ, ಅದ್ಭುತದ ಮೇಲೆ ದೇವರ ನಾಮ ಮಹಿಮೆ ಹೊಂದಲ್ಪಡುತ್ತದೆ. ಯಾವುದೇ ಅದ್ಭುತದ ಮೇಲೂ ಯಾವ ಮನುಷ್ಯನಿಗೂ ಪ್ರಶಂಸೆ ಪಡಲಿಕ್ಕಾಗೋದಿಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಹೋಗಲಿಕೊಳ್ಳುವುದಕ್ಕೂ ಪ್ರಶಂಸೆ ಪಡುವುದಕ್ಕೂ ನನಗೆ ಆಸ್ಪದ ಇಲ್ಲ. ಇವತ್ತೊಂದು ಜ್ವರ ಸೌಖ್ಯ ಆಗ್ಬಿಟ್ರೆ ಸಾಕು, ಅವ್ರನ್ನ ಹಿಡಿಯೋದೇ ಭಾರಿ ಕಷ್ಟ ಆಗ್ಬಿಟ್ಟಿದೆ. ನಾನು ಮಾಡಿದೆ, ನಾನು ಕೈ ಇಟ್ಟೆ, ನಾನು ಪ್ರಾರ್ಥನೆ ಮಾಡಿದೆ, ಅದ್ಭುತ ನಡೆದ್ಬಿಡ್ತು. ಸರ್, ನೀನೆಲ್ಲ ಮಾಡಿದ್ದು, ನಿನ್ನ ದೇವರು ಮಾಡಿದ್ದು ಸ್ವಾಮಿ. ಈ ಅದ್ಭುತದ ಮೂಲಕ ನಿನ್ನ ದೇವರು ಯಾರು ಎಂದು ನೀನು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ ದೇವರು ಮಾಡ್ತಾನೆ. ಅದಕ್ಕೆ ನಾನು ಯೋಹಾನ ಸುವಾರ್ತೆ 2:11 ಓದಿಸಿದ್ದು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಹಾಲೆಲೂಯಾ. ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಇವತ್ತು ಕೆಲವರ ಒಳಗಡೆ ಅದ್ಭುತಗಳು ನಡೆಯೋದು. ಸಿಸ್ಟರ್, ನಿನ್ನ ಲೈಫ್ನಲ್ಲಿ ದೇವರು ಮಿರಕಲ್ಗಳನ್ನು ಮಾಡುವುದು. ಹಾಲೆಲೂಯಾ. ನೀನು ಸಂತೋಷದಿಂದ ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಕ್ಕಲ್ಲ, ಅದರ ನಡುವೆ ನನ್ನ ದೇವರ ನಾಮ ಮಹಿಮೆಗೊಳ್ಳೋದಕ್ಕೆ, ಪಟ್ಟಣದಲ್ಲಿ ನಿನ್ನ ಕುಟುಂಬದವರ ಮಧ್ಯದಲ್ಲಿ, ನೀನು ವಾಸ ಮಾಡುವ ಜನರ ನಡುವೆ, ನಿನ್ನ ಆಫೀಸಿನಲ್ಲಿ, ನಿನ್ನ ಕಾಲೇಜಿನಲ್ಲಿ, ನೀನು ಹೋಗುವ ಸ್ಥಳಗಳಲ್ಲೆಲ್ಲ ಈ ಅದ್ಭುತ ಒಂದು ಸಂದೇಶ ರವಾನೆ ಮಾಡ್ತಾ ಇದೆ. ಅಲ್ಲಲ್ಲಿಯ ಇದರ ಮಹಿಮೆಗೆ ಪಾತ್ರನು ನಾನಲ್ಲ, ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. Blessed be the name of the Lord. Signs, wonders, miracles. Let me explain. ಇದನ್ನ ನಾವು ಯಾವ ರೀತಿಯಲ್ಲಿ ಕಾಣಬಹುದು? How can I see a miracle in my life? In my ministry, ನನ್ನ ಸೇವೆಯಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ ಯಾವ ರೀತಿಯಲ್ಲಿ ನಾನು ಈ ಅದ್ಭುತಗಳನ್ನು ಕಾಣಬಹುದು? ಇದಕ್ಕೆ ಆಧಾರ ದೇವರ ವಾಕ್ಯದ ಮೂಲಕ. ಓ ಕಮ್ ಆನ್, ವಾಕ್ಯದ ಮೂಲಕ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರ, ಸಾರದೆ ಕೇಳುವುದು ಹೇಗೆ, ಕೇಳದೆ
ನಂಬುವುದೇ ಹೇಗೆ? ಸಾರಿದ ವಾರ್ತೆಗೆ ನಂಬಿಕೆಯೇ ಆಧಾರವಾಗಿದೆ. ಆ ಆಧಾರಕ್ಕೆ ದೇವರ ವಾಕ್ಯವೇ ಆಧಾರವಾಗಿದೆ. ಆಮೆನ್. ಹಾಗಾದ್ರೆ ಯಾವ ಅದ್ಭುತಗಳಾದರೂ ದೇವರ ವಾಕ್ಯದ ಮೂಲಕ ನೀನು ಕಾಣಬೇಕಾಗಿದೆ. ಪ್ರೈಸ್ ಗಾಡ್. ಅಲ್ಲಿ ಯೇಸು, ಇಲ್ಲಿ ಯೇಸು, ಅಲ್ಲಿ ಅದ್ಭುತ ಮಾಡ್ತಾರೆ, ಇಲ್ಲಿ ಪವಾಡ ಮಾಡ್ತಾರೆ. ಡೋಂಟ್ ರನ್, ಓಡಬೇಡ. ವಾಕ್ಯಕ್ಕೆ ಒಳಪಟ್ಟಿರು, ವಾಕ್ಯಕ್ಕೆ ಒಳಪಟ್ಟಿರು. ಒಂದು ಸೇವಕ ಎದ್ದು ನಿಂತು ಹೀಗೆ ಹೇಳ್ದ, ದೇವರ ಆತ್ಮನು ಇಲ್ಲೊಬ್ಬ ಕುರುಡನನ್ನ ಸೌಖ್ಯ ಮಾಡಿದ್ದಾರೆ. ಯಾರು ಆ ಕುರುಡ? ಯಾರು ಆ ಕುರುಡ? ಎದ್ದೇಳು, ಎದ್ದೇಳು. ಯಾರು ಎದ್ದೇಳ್ತಾ ಇಲ್ಲ. ಇಲ್ಲ ಇಲ್ಲ ಇದ್ದೀರಾ, ದೇವರು ನನಗೆ ಹೇಳಿದ್ದಾರೆ ಕುರುಡ ಸೌಖ್ಯ ಆಗಿದ್ದಾನೆ. ನಾನು ಕೇಳ್ತೀನಿ, ಕುರುಡ ಸೌಖ್ಯ ಆದರೆ ಯಾರು ಎದ್ದೇಳು ಹೇಳೋ ಅವಶ್ಯಕತೆ ಇರುತ್ತಾ? ಫಸ್ಟ್ ಅವನ್ ಜಿಗಿತಾನೆ, ಇವನ್ ಕರೆಯಕ್ ಮುಂಚೆನೆ ಅವನ್ ಜಿಗಿತಾನೆ. ಏ ನನಗೆ ಕಣ್ಣು ಕಾಣ್ತಾ ಇದೆ, ಕಮ್ ಆನ್, ಹಲ್ಲೆಲೂಯಾ. ಸುಳ್ಳಾದ ಅಪಪ್ರಚಾರ ಮಾಡುವ ಸುಳ್ಳು ಬೋಧಕರುಗಳನ್ನ ಯೇಸುವಿನ ನಾಮದಲ್ಲಿ ಖಂಡಿಸ್ತಾನೆ. ಎಲ್ಲ ಅದ್ಭುತಗಳಿಗೂ ಒಡೆಯನು ಯೇಸು ಮಾತ್ರವೇ. ನಾವು ಕೇವಲ ಮನುಷ್ಯರು ಮಾತ್ರ. ಹಲ್ಲೆಲೂಯಾ. ನಮ್ಮ ಕೈ ಮೂಲಕ ದೇವರು ಏನಾದರೂ ಮಾಡಿದ್ರೆ ಅದರ ಪೂರ್ಣ ಮಹತ್ವ ದೇವರಿಗಲ್ಲದೆ ಮತ್ತಾರಿಗೂ ಅಲ್ಲ. ಕಾರಣ ನನ್ನ ದೇವರು ಹೇಳ್ತಾನೆ, ನನಗೆ ಸಲ್ಲಬೇಕಾದ ಗೌರವವನ್ನು ನಾನು ಮತ್ತೊಬ್ಬರಿಗೆ ಬಿಡಲೊಲ್ಲೆನು. ಎಷ್ಟು ಪ್ರಬುದ್ಧವಾದಂಥ ಪದಗಳದು. ನನಗೆ ಸಲ್ಲಬೇಕಾದ ಗೌರವವನ್ನು ನಾನು ಮತ್ತೊಬ್ಬರಿಗೆ ಬಿಡಲೊಲ್ಲೆನು. ಏನಿವತ್ತು ದೇವರು ಅಂದರೆ ಏನು? ಅವ್ರ ಪಾಕೆಟಲ್ಲಿ ಇಟ್ಕೊಂಡ ಮಕ್ಕಳ ಆಟದ ಸಾಮಾನು ತರನ ಅಥವಾ ಆಟದ ಹಾಡಿಕೆ ತರನ? ನೀನು ಕರೆದಾಗ ಓಡ್ ಬರೋದಕ್ಕೆ, ನೀನು ಹೇಳ್ದಂಗಲ್ಲ ಮಾಡೋದಕ್ಕೆ, ನೀನು ಹೇಳಿದ ತಕ್ಷಣ ಕುಣಿಯೋಕ್ಕೆ. ನನ್ನ ದೇವರೇನು ನಿನ್ನ ಗುಲಾಮನ? ಅವನೇ ಆಲ್ಫಾ, ಅವನೇ ಒಮೇಗ. ಅವನು ಇದ್ದವನು, ಇರುವಾತನು, ಅವನು ಬರಲಿಕ್ಕಿರುವವನು. ಅವನೇ ಆರಂಭ, ಅವನೇ ಅಂತ್ಯ. ಅವನಿಲ್ಲದೆ ಒಂದು ಉಂಟಾಗಲಿಲ್ಲ, ಅವನ ಮೂಲಕವೇ ಸಮಸ್ತವೂ ಉಂಟಾಯಿತು. ಅವನ ಹೆಸರು ಯೇಸು. ದೇವರು ನಿನಗೊಂದು ರೋಗ ಸೌಖ್ಯ ಮಾಡಿದಾಗ ಅದರ ಹಿಂದೆ ಒಂದು ಸಂದೇಶ ಇದೆ. ಅದು ತೋರಿಸ್ತದೆ, ನಾನು ನಿನ್ನ ಸೌಖ್ಯದಾಯಕನು, ನಾನೇ ನಿನ್ನ ಆರೋಗ್ಯದಾಯಕನು. ಓ ಕಮ್ ಆನ್, ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಆಧಾರ. ವಾಕ್ಯದ ಮೂಲಕ ನೀನು ಅದ್ಭುತಗಳನ್ನು ಕಂಡುಕೊ. ಅದಕ್ಕೆ ಕೀರ್ತನೆಕಾರನು 119ನೇ ಕೀರ್ತನೆ 18ನೇ ವಾಕ್ಯದಲ್ಲಿ ತಾನು ಹೀಗೆ ಹೇಳ್ತಾನೆ. Psalms 119:18 verse 18 18ನೇ ವಾಕ್ಯ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳು ಅಂದರೆ ಈ ಬೈಬಲ್, ಈ ಸತ್ಯವೇದ ಗ್ರಂಥ, ನಾನು ಮುಂಚೆ ಹೇಳಿದ ಹಾಗೆ ಇದು ಅದ್ಭುತಗಳ ಪುಸ್ತಕವಾಗಿದೆ. ಇದನ್ನು ನಂಬಿ ಇದರ ಒಳಗಡೆ ಇರುವಂಥದ್ದನ್ನು ನೀನು ಓದಿ ಗ್ರಹಿಸಿ ನಂಬಿದ್ರೆ ನಿನ್ನ ಜೀವಿತವೇ ಒಂದು ಅದ್ಭುತವಾಗಿರುತ್ತದೆ. ಒಬ್ಬರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ ಪ್ರಿಯರೇ. ನನ್ನ ಕಣ್ಣು ತೆರೆ, open my eyes, O Lord. I
ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಇದರಲ್ಲಿ ಅನೇಕ ಅದ್ಭುತಗಳಿದೆ, ಇದರಲ್ಲಿ ಅನೇಕ ಅದ್ಭುತಗಳಿದೆ. ಇದು ಹಸಿದವರಿಗೆ ಆಹಾರ, ಕೈಗೆ ಕಣ್ಣಾಡಿ, ಹಾಲೆಲೂಯ. ಕಲ್ಲಾದ ಹೃದಯಕ್ಕೆ ಇದು ಚಮ್ಮಟಿ, ಇದು ಇಬ್ಬಾಯಿ ಕತ್ತಿ, ಹೇಳುವವನಿಗೂ ಕೇಳುವವನಿಗೂ ಅನ್ವಯಿಸುತ್ತೆ. ಈ ವಾಕ್ಯ ಜೀವವುಳ್ಳದು, ಚೈತನ್ಯವುಳ್ಳದು, ಜೇನಿಗಿಂತಲೂ ಜೇನು ತುಪ್ಪಕ್ಕಿಂತಲೂ ರುಚಿಕರವಾದದ್ದು. ಇದು ಕೀಳು ಮಜ್ಜೆಗಳಲ್ಲಿ ತೂರಿ ಹೋಗುವುದಕ್ಕೆ ಸಾಮರ್ಥ್ಯವುಳ್ಳ ವಾಕ್ಯಗಳಾಗಿರುತ್ತದೆ. ಈ ವಾಕ್ಯಗಳನ್ನು ಕಳುಹಿಸಿ ಅವನು ನಿನ್ನನ್ನು ಸೌಖ್ಯ ಮಾಡ್ತಾನೆ. ಇವತ್ತು ಇಲ್ಲಿ ಪ್ರಸಂಗ ಮಾಡ್ತಾ ಇರುವಾಗಲೇ ICU ವಾರ್ಡ್ಗಳಲ್ಲಿ ಇರುವವರು, ಆಸ್ಪತ್ರೆಗಳಲ್ಲಿ ಇರುವವರು, ಮನೆಗಳಲ್ಲಿರುವ ಸಮಸ್ತ ರೋಗಿಗಳು ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಶಕ್ತಿಯ ನಿಮಿತ್ತ ಸೌಖ್ಯವಾಗಲಿ, ಸೌಖ್ಯವಾಗಲಿ. This is the power of the word of God. ಇದರಲ್ಲಿರುವ ಅದ್ಭುತಗಳನ್ನು ಕಾಣತಕ್ಕಂತೆ ಕೆಲವರ ಕಣ್ಣುಗಳು ದೇವರು ತೆರೆಯಲಿ, ಕೆಲವರ ಕಣ್ಣುಗಳು ದೇವರು ತೆರೆಯಲಿ. ಪ್ರಸಂಗ ಕೇಳೋದಲ್ಲ, ಪ್ರಸಂಗ ಕೇಳಿ ಹೋದ ಮೇಲೆ ನೀವುಗಳು ಈ ಬೈಬಲನ್ನು ಓದಬೇಕು. ಹೇಳಿದಂಥ ವಾಕ್ಯಗಳು ಅದು ನನ್ನ ಜೀವನಕ್ಕೆ ಅನ್ವಯಿಸುವಂಥದ್ದಾದರೆ, ದೇವಾ ನನ್ನ ಜೀವನದಲ್ಲಿ ಅದೇ ಅದ್ಭುತ ನೀನು ಮಾಡು ಎಂದು ನೀನು ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಇವತ್ತು ಅದಕ್ಕಾಗಿ ಕೆಲವರ ಕಣ್ಣು ತೆರೆಯಲಿ, ಅದಕ್ಕಾಗಿ ಕೆಲವರ ಕಣ್ಣು ತೆರೆಯಲಿ. ಯಾಕೆ? ಇದುವರೆಗೂ ಕಾಣದೇ ಇರುವ ಅದ್ಭುತಗಳು ನಿನ್ನ ಕುಟುಂಬದಲ್ಲಿ ಕಾಣತಕ್ಕಂತೆ, ನಿನ್ನ ಮಕ್ಕಳ ಜೀವನದಲ್ಲಿ ಕಾಣತಕ್ಕಂತೆ, ನಿನ್ನ ಸಂಸಾರದಲ್ಲಿ ಕಾಣತಕ್ಕಂತೆ, ನಿನ್ನ ಬಿಸ್ನೆಸ್ ಅಲ್ಲಿ ಕಾಣತಕ್ಕಂತೆ, ನಿನ್ನ ಸೇವೆಯಲ್ಲಿ ಕಾಣತಕ್ಕಂತೆ, ಈ ಸಭೆಯಲ್ಲಿ ಕಾಣತಕ್ಕಂತೆ, ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವ ಪ್ರತಿಯೊಂದು ವ್ಯಕ್ತಿಗಳು, ಕುಟುಂಬಗಳು, ಸಭೆಗಳು, ಸೇವಕರುಗಳು ಕಾಣತಕ್ಕಂತೆ ಇವತ್ತು ಕೆಲವರ ಕಣ್ಣುಗಳು ತೆರೆಯಲೇ. Open my eyes, O Lord. I can see wonders. Sometimes ಕೆಲವೊಮ್ಮೆ there is a problems. ಚರ್ಚ್ಗೆ ಬರ್ತೀಯಾ, ಆರಾಧನೆ ಮಾಡ್ತೀಯಾ, ಭಾನುವಾರ ಒಂದು ದಿನ ಬಂದು ನೀನು ಒಳ್ಳೆ ಸೂಪರ್ಫಿಷಿಯಲ್ ಆತ್ಮಿಕನ ಥರ ನಟನೆ ಮಾಡ್ತೀಯಾ? ನಿನ್ನನ್ನು ನೋಡಿದ್ರೆ ಅಪ್ಪ ಭಕ್ತ ಶಿರೋಮಣಿ ಅನ್ಬೇಕು. ಸ್ತೋತ್ರ. ಆದರೆ ಇವತ್ತು ನೀನು ಕುರುಡನಾಗಿದ್ದೀಯಾ? ಇವತ್ತು ನೀನು ಕುರುಡನಾಗಿದ್ದೀಯಾ? ಬೆತ್ತಸ್ತ ಕೊಳದ ಬಳೆಯಲ್ಲಿ ಬಿದ್ದಿದ್ದಂಥ 38 ವರ್ಷಗಳಿಂದ ಬಿದ್ದಿದ್ದಂಥ ಪಾರ್ಶ್ವವಾಯು ರೋಗಿ ಅನೇಕರ ಅದ್ಭುತಗಳನ್ನು ಕಂಡ, ಜೀವನದಲ್ಲಿ ಕಾಣಲಿಲ್ಲ. ನೆನ್ನೆ ಮೊನ್ನೆ ಬಂದವನೆಲ್ಲ ಸೌಖ್ಯ ಆಗ್ಬಿಟ್ಟು ಕುಡಿದ್ಬಿಟ್ಟು ಸ್ತೋತ್ರ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅವನು ಮುಂದೆ ಇವನು ಡ್ಯಾನ್ಸ್ ಆಡ್ಬಿಟ್ಟು ಹೋಗ್ತಾನೆ. ಎಷ್ಟು ವರ್ಷ ಎಂದಿದ್ಯಾ? 30. ನೆನ್ನೆ ಬಂದಪ್ಪ, ಇವತ್ತು ನೋಡು, ಆಹಾ ಅವನು ಬಲೆ ಆಡಿರ್ಬೇಕು. ಇವನು ನಮಗೂ ಒಂದು ಟೈಮ್ ಬರುತ್ತೆ. ಇವಾಗ ಕೆಲವರು ಡೈಲಾಗ್ ಹೊಡಿಯೋದು ಹಿಂಗೆ, ನನಗೂ ಒಂದು ಕಾಲ ಬರುತ್ತೆ, ನನಗೂ ಒಂದು ಕಾಲ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಎವ್ರಿ ಡಾಗ್ ಹ್ಯಾವ್ ಒನ್ ಡೇ ಅಲ್ವಾ? ಎಲ್ಲ ನಾಯಿಗೂ ಒಂದಿನ ಇದ್ದೇ ಇರುತ್ತೆ. ಸ್ತೋತ್ರ. ನಿನ್ನ ದಿನ ಬಂದಾಗ ಚರ್ಚಲ್ಲಿ ಗಂಟೆ ಹೊಡಿತಾರೆ. ಡೈಲಾಗ್ ಹೊಡಿಯೋದಕ್ಕೇನಂತೆ, ನನಗೂ ಒಂದಿನ ಬರುತ್ತೆ, ನನಗೂ ಒಂದಿನ ಬರುತ್ತೆ. ದಿನ ಬಂದಿದೆಯೋ ಕಣ್ ತೆರೆದು ನೋಡ. ಓ
ನಿನ್ನ ಅದ್ಭುತದ ದಿನ ಇವತ್ತೇ. This is the day that the Lord has made. We will rejoice. ಇದು ದೇವರು ಸಿದ್ಧ ಮಾಡಿರುವ ದಿನ, ಅದ್ರಲ್ಲಿ ನಾವು ಸಂತೋಷ ಪಡ್ತೇವೆ. ನಾವು ಇನ್ನೊಂದು ದಿನಕ್ಕಾಗಿ ಕಾಯ್ತಾ ಇಲ್ಲ, ನಾಳೆಗಾಗಿ ಕಾಯ್ತಾ ಇಲ್ಲ. ಬರುವ 24 ಗಂಟೆ ಒಳಗಡೆ ನಿಮ್ಮ ಜೀವನದಲ್ಲಿ ಅದ್ಭುತ ನಡಿಬೇಕಾದ್ರೆ ಇವತ್ತು ಆಲಯ ಬಿಟ್ಟು ಹೋಗೋದಕ್ಕೆ ಮುಂಚೆ ನಿನ್ನ ಕಣ್ಣು ತೆರೆದಿರಬೇಕು. Come on, shout somebody. ಶಬ್ದ ತೆಗೆದು ಸ್ತೋತ್ರ ಹೇಳ್ರಿ. ಸೋಲನೊಳೆ ಹೊಡಿಯೋ ಡೈಲಾಗ್ ನನಗೂ ಒಂದು ಕಾಲ ಬರುತ್ತೆ. ಸತ್ ಮಣ್ಣಗೆ ಹಾಕಿದ್ರು ನಿನ್ನ ಕಾಲ ಬರಲ್ಲ ಬಿಡು. ಸ್ತೋತ್ರ. ನಾನು ಒಪ್ಪನಾಗಿ ಹೇಳ್ತಾ ಇದ್ದೀನಿ, ಕಾಲ ಬಂದಿರೋ ನೋಡಕ್ಕೆ ಯೋಗ್ಯತೆ ಇಲ್ಲ, ಕಾಲ ಬರುತ್ತೆ ಅಂತ. ಸ್ತೋತ್ರ ಸ್ತೋತ್ರ. ಕೆಲವರಿಗೆ ಆಲಯಕ್ಕೆ ಬರ್ತಾರೆ, ಅದ್ಭುತ ಕಾಣ್ತಾ ಇಲ್ಲ. ಏನ್ರಿ ಇವರೆಲ್ಲ ಹೇಳೋದು ಕೇಳಿದ್ರೆ ಏನು ನಮಗೇನಪ್ಪ ನಂಬಕ್ಕೆ ಕಷ್ಟ ಆಗುತ್ತೆ. ನಾನು ಇಷ್ಟು ವರ್ಷದಿಂದ ಇದ್ದೀನಿ ಗೊತ್ತಾ, ನಮ್ಮ ಜೀವನದಲ್ಲಿ ನಡೀತೀರಿ ಅಂತ. ಅವ್ರ ಜೀವನದಲ್ಲಿ ಹಂಗೆ ನಡೀತೆ ಇಲ್ಲ. ಬಿಡ್ರಿ ಎಲ್ಲ ಪಾಸ್ಟರ್ ಹೇಳ್ಕೊಟ್ಟು ಹೇಳಿರ್ಬೋದು ಅವರು. ಹೌದು, ಕೆಲ ಪಾಪಿಗಳು ಹಂಗೂ ಕೆಲ ವಿಶ್ವಾಸಿಗಳು ಹಂಗೂ ಚಿಂತೆ ಮಾಡ್ತಾರೆ. ಉದಾಹರಣೆ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರ ಸಂಗಡವಾಗಿ ಯೇಸು ಸ್ವಾಮಿ ನಡೀತಾ ಇದ್ದಾರೆ ನೋಡ್ರಿ. 15ನೇ ವಾಕ್ಯ 24, 15 ಮತ್ತು 16 ಗಮನಿಸ್ರಿ. ಅವರ ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನು ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲೇ ಹೋದನು. ಆದರೆ ಅವರು ಆತನ ಗುರುತನ್ನ ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಹಾಗಾದ್ರೆ ಅವ್ರ ಕಣ್ಣು ಕಟ್ಟಿದೆ ಆಗಿದೆ. ಸಭೆಯಲ್ಲಿ ಇಷ್ಟು ಅದ್ಭುತ ನಡೀತಾ ಇದೆ, ಇಷ್ಟು ಬಿಡುಗಡೆ ನಡೀತಾ ಇದೆ, ನೀನು ಅನುಭವಿಸಕ್ಕಾಗಿಲ್ಲ, ನಿನ್ನ ಕಣ್ಣು ಕಟ್ಟಿದೆಯಣ್ಣ. ಯಾರ್ಯಾರಿಗೋ ಬಿಡುಗಡೆ ಆಗತ್ತೆ, ನನಗೆ ಯಾಕೆ ದೇವ್ರೆ ಈ ಪರಿಶುದ್ಧತೆ, ನನಗೆ ಮಾತ್ರ ಯಾಕೆ ದೇವ್ರೆ ಅದ್ಭುತ ಇಲ್ಲ? ನಿನ್ನ ಕಣ್ಣು ಕಟ್ಟಿದೆ ಕಣಣ್ಣ. ಇವರು ಯಾರು ಬೇರೆಯವರಲ್ಲ, ಯೇಸುವಿನ ಆಪ್ತ ಶಿಷ್ಯರು, ಯೇಸುವಿನ ಜೊತೆಯಲ್ಲಿ ನಡೆದವರು, ಅದ್ಭುತಗಳನ್ನು ಕಂಡವರು, ಸೂಚಕ ಕಾರ್ಯಗಳನ್ನು ಮಹತ್ವಗಳನ್ನು ಸ್ವಂತ ಕಣ್ಣಿನಿಂದ ಸಾಕ್ಷೀಕರಿಸಿದವರು. ಆದರೆ ಅದ್ಭುತದಾಯಕನಾದ ಯೇಸು ಜೊತೆಯಲ್ಲಿ ನಡೆಯುವಾಗ ಅವರಿಗೆ ಯೇಸುವನ್ನ ಗುರುತಿಡಿಯಕ್ಕೂ ಆಗಲಿಲ್ಲ ನೋಡ್ರಿ. ಕೆಲವೊಂದು ಆತ್ಮಿಕ ಕಾರ್ಯಗಳನ್ನ ಪಾಸ್ಟರ್ ಪ್ರಸಂಗದ ಮೂಲಕ, ದೈವ ಸಂದೇಶದ ಮೂಲಕ ಪ್ರಬೋಧನೆಯ ಶಬ್ದವಾಗಿ ನುಡಿಯುವಾಗ ಕೆಲವರಿಗೆ ಅರ್ಥ ಆಗೋದಿಲ್ಲ, ಕೆಲವರ ಮನಸ್ಸಿಗೂ ಅದು ಅರ್ಥ ಆಗೋದಿಲ್ಲ, ಕಣ್ಣಿಗೂ ಕಾಣೋದು ಇಲ್ಲ. ಆದರೆ ಇವತ್ತು ನಾನು ನಿಮಗೊಂದು ಸಂದೇಶ ಹೇಳ್ತೇನೆ, ಕಾಣದೆ ನಂಬುವವನು ಅವನು ಧನ್ಯನಾಗಿದ್ದಾನೆ. ಕಣ್ಣು ಕಟ್ಟಿದ ಹಾಗಾಯಿತು. ಹಾಗೂ ಆಗುತ್ತಾ? ಅದು ಯೇಸುವಿನ ಶಿಷ್ಯರ್ಗ ಲೋಕವನ್ನು ಅಲ್ಲಕಲ್ಲೋಲ ಮಾಡೋದಕ್ಕೆ ಇಲ್ಲಿ ಬಂದ್ರ ಅಂತ ಕೇಳಿದವರು ಇವರು ಕುರಿತಾ, ಇವರು ಕಣ್ಣು ಕಟ್ಟುತ್ತಾ? ನನ್ನ ಪ್ರಶ್ನೆ, ಯೇಸು ಸ್ವಾಮಿ ಜೀವಂತವಾಗಿರುವಾಗಲೇ ಹೇಳಿದ ಮಾತು ತಾನೆ, ನಾನು ಎದ್ದು ಪುನರುತ್ಥಾನ ಒಂದು ತಿರ್ಗಾ ಬರ್ತೀನಪ್ಪ, ಕಾಣಿಸ್ಕೊತೀನಿ ಅಂತ. ಇವರು ಕಣ್ಣು ಕಟ್ಟೋಯ್ತು. ಇವತ್ತು ಕೆಲವರ ಕಣ್ಣು ತೆರೆಯಲಿ, ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಾಣತಕ್ಕಂತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮಿರಾಕಲ್ ನಡೀತಾರೆ ಇಲ್ಲ, ಅದ್ಭುತ ನಡೆಯೋದೇ ಇಲ್ಲ, ಅದ್ಭುತ ನಡೀತಾನೆ ಇದೆ. ಅದು ಕಾಣತಕ್ಕಂತ ನಿನ್ನ ಕಣ್ಣು ತೆರೆಯಬೇಕು. ಅದ್ಭುತ ಮಾಡುವ ದೇವರು ರಿಟೈರ್ಡ್ ಆಗಿಲ್ಲ. ಅದ್ಭುತದಾಯಕ
ನಾಯಕನಾದ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರು. ನನ್ನ ದೇವರು ಬದಲಾವಣೆ ಆಗಿಲ್ಲ. ಅವನು ನಿನ್ನೆ ಅದ್ಭುತ ಮಾಡಿದ್ರೆ, ಐಗುಪ್ತ ದೇಶದಲ್ಲಿ ಅದ್ಭುತ ಮಾಡಿದ್ರೆ, ಕಾನಾನ್ ಊರಿನಲ್ಲಿ ಅದ್ಭುತ ಮಾಡಿದ್ರೆ, ಗಲೀಲದಲ್ಲಿ ಅದ್ಭುತ ಮಾಡಿದ್ರೆ, ಈ ಹೆಬ್ಬಾಳದಲ್ಲೂ ಮಾಡ್ತಾನೆ, ಈ ಸಭೆಯಲ್ಲೂ ಮಾಡ್ತಾನೆ, ಕರ್ನಾಟಕದಲ್ಲಿ ಮಾಡ್ತಾನೆ, ದೇಶದಲ್ಲಿ ಮಾಡ್ತಾನೆ. ನೀನು ನಂಬುವ ತಕ್ಕಂತೆ ನಿನ್ನ ಕಣ್ಣು ತೆರೆದು ಬರಲೇ. ಅದರ 30ನೇ ವಾಕ್ಯ ನೋಡ್ರಿ. ಆತನ ಅವರ ಸಂಗಡ ಊಟಕ್ಕೆ ಕೂತ್ಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಇವತ್ತು ಈ ಕರ್ತನ ಮೇಜು ಸರ್ವ್ ಮಾಡುವಾಗ ಇದುವರೆಗೂ ಕಾಣದೇ ಇರುವ ಅದ್ಭುತಗಳು ಕಾಣತಕ್ಕಂತೆ ನಿನ್ನ ಕಣ್ಣುಗಳು ತೆರೆದು ಬರುತ್ತೆ. Those who believe, ಯಾರು ನಂಬುತ್ತೀರೋ ಪರಲೋಕದ ದೇವರಿಗೆ ಮಹಿಮೆಯನ್ನ ಕೊಡ್ರಿ. ದೇವರಿಗೆ ಹೇಳ್ರಿ, yes I believe. ಹಲ್ಲೆಲೂಯಾ. ಕೆಲವರ ಕಟ್ಟಿರೋ ಕಣ್ಣುಗಳು ತೆರೆಯಲೇ. ಧರ್ಮಶಾಸ್ತ್ರದಲ್ಲಿ ಅದ್ಭುತಗಳು ನಿಂತಾಗಿಲ್ಲ. ನಿನ್ನ ಕಣ್ಣು ಕಟ್ಟಿರೋದ್ರಿಂದ ನಿನಗೆ ಕಾಣ್ತಾ ಇಲ್ಲ. ವಿಶ್ವಾಸಿಗಳು ಸುಲಭವಾಗಿ ಹೇಳ್ತಾರೆ, ನಾನು ತುಂಬ ದಿನ ಹೋದೆ, ಏನು ನಡೀಲಿ, ಅದಕ್ಕೆ ಹೋಗೋದು ಬಿಟ್ಬಿಟ್ಟೆ. ನಿನ್ನ ಕಣ್ಣು ಕಟ್ಟಿದೆ ಅಪ್ಪ. ಬೇರೆಯವ್ರ ತಪ್ಪಲ್ಲ, ನಿನ್ನ ಕಣ್ಣು ತೆರಿಬೇಕು. ಅನ್ಯರ ಕಣ್ಣಲ್ಲ, ನಿನ್ನ ಕಣ್ಣು ತೆರಿಬೇಕು. ನಿನ್ನ ಕಣ್ಣು ತೆರೆದ್ರೆ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನೀನು ಕಾಣ್ತೀಯ.